ಹಾಯ್ ಎಲ್ರಿಗೂ ನಮಸ್ತೆ. ಮತ್ತೊಂದು ಮಿನಿ ವ್ಲಾಗ್. ಬೆಳಗ್ಗೆ ಟಿಫನ್ಗೆ ಹಾಗೆ ಮಕ್ಕಳ ಲಂಚ್ ಬಾಕ್ಸಿಗೋಸ್ಕರ ರೊಟ್ಟಿ, ಹೆಸರು ಕಾಳು ಪಲ್ಯ ಹಾಗೆ ಬದನೆಕಾಯಿ ಪಲ್ಯನ ಮಾಡ್ಕೊಳ್ತಿದ್ದೀನಿ. ಇನ್ನು ಕಾಳನ್ನು ಜಾರಿ ಪುಟ್ಟಿಯಲ್ಲಿ ಹಾಕಿದರೂ ಕೂಡ ತುಂಬ ಚೆನ್ನಾಗಿಯೇ ಮೊಳಕೆ ಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ಆರೋಗ್ಯಕ್ಕಿಂತ ದೊಡ್ಡ ಸಂಪತ್ತು ಮತ್ತೊಂದಿಲ್ಲ ಅಂತ ಅನಿಸ್ತಿದೆ. ಕಾರಣ ಸಣ್ಣ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಆ ರೋಗ ಈ ರೋಗ ಅಂತ ಪ್ರತಿನಿತ್ಯ ಭಯದಲ್ಲಿನೇ ಬದುಕ್ತಾ ಇದ್ದೀವಿ. ಇನ್ನು ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಇಲ್ಲದೆ ಇರೋ ಸರ್ಕಸ್ ಎಲ್ಲ ಮಾಡ್ತಾ ಇದ್ದೀವಿ. ಏನು ತಿನ್ನಬೇಕು, ಯಾವುದನ್ನು ತಿನ್ನಬೇಕು ಅಂತ ಹೇಳಿ. ಸೊ ಪ್ರತಿನಿತ್ಯದ ಆಹಾರದಲ್ಲಿ ಮಕ್ಕಳಿಗೆ ಕೊಡುವಂಥದ್ದು ಸ್ಪೆಷಲಿ ಪ್ರೋಟೀನ್ಸ್ ಇರಬೇಕು, ವಿಟಮಿನ್ಸ್ ಇರಬೇಕು. ಇದನ್ನು ಕೊಡ್ತಾ ಬಂದಾಗ ಮುಂದೆ ಅವ್ರ ಬಗ್ಗೆ ದೊಡ್ಡ ದೊಡ್ಡ ಕನಸುಗಳನ್ನು ಇಟ್ಕೊಂಡು ಬದುಕ್ತಾ ಇದ್ವಿ. ಅದನ್ನು ನನಸಾಗಬೇಕು ಅಂದರೆ ಇವಾಗಿಂದನೇ ಅವ್ರ ಆರೋಗ್ಯ ಚೆನ್ನಾಗಿರಬೇಕು, ಅದ್ರ ಕಡೆ ನಾವು ಗಮನ ಕೊಡಲೇಬೇಕು. ಹಾಗಾಗಿ ನಮ್ಮ ರೊಟೀನು ಆರೋಗ್ಯಕರವಾಗಿರಬೇಕು. ರೊಟ್ಟಿ ಪಲ್ಯ ಇದು ರೋಗ ಇಲ್ಲದೆ ಇರೋ ಊಟ ಅಂತ ಹೇಳ್ತಾರೆ. ಆದಷ್ಟು ಮಕ್ಕಳಿಗೆ ಇದನ್ನು ಕೊಡ್ತಾ ಬನ್ನಿ, ಅವ್ರ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.